ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಈಗ ಎಕ್ಸ್ಪರ್ಟ್ಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಜಿ.ವಿ. ಸತ್ತೂರ್ ಅವರು ಹುಬ್ಬಳ್ಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತ್ತೂರ್ ಸರ್, ನಮಸ್ಕಾರ. ನಮಸ್ಕಾರ ಶ್ರೀಪಾದ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಇನ್ನ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಪವನ್ ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪವನ್ ಸರ್, ನಮಸ್ಕಾರ, ಗುಡ್ ಮಾರ್ನಿಂಗ್. ಮುಂದಿನ ಭಾಗದಲ್ಲಿ ನಾನು ಈ ವಿಚಾರವಾಗಿ ರೈತ ಮುಖಂಡರನ್ನ ಮಾತಾಡಿಸ್ತೀನಿ, ಧಾರ್ಮಿಕ ಚಿಂತಕರನ್ನು ಕೂಡ ಮಾತಾಡಿಸ್ತೀನಿ. ಮೊದಲನೇದಾಗಿ ನಾನು ಡಾಕ್ಟರ್ ಸತ್ತೂರ್ ಅವರ ಹತ್ರ ಹೋಗ್ತೀನಿ. ಸತ್ತೂರ್ ಸರ್, ಈಗ ನಾನ್ ವೆಜ್ ಹಾಲು ಅನ್ನುವಂತ ಕಾನ್ಸೆಪ್ಟ್ ಕೇಳಿದ ತಕ್ಷಣ ನಮ್ಮ ವ್ಯೂವರ್ಸ್ಗೆ ಒಂದು ರೀತಿ ಆಶ್ಚರ್ಯ ಮನೆ ಮಾಡುತ್ತೆ. ಏನಿದು ನಾನ್ ವೆಜ್ ಹಾಲು? ನಮ್ಮಲ್ಲಿ ಯಾವ ರೀತಿಯ ಪರಿಕಲ್ಪನೆ ಇದೆ? ಹಾಲು ಅಂತಂದ್ರೇನೆ ಶುದ್ಧ, ಗೋಮಾತೆಯಿಂದ ಬರುವಂತಹ ಕ್ಷೀರ, ಇದು ದೇವರಿಗೆ ಪ್ರಿಯವಾದಂತದ್ದು. ನಾವು ಕ್ಷೀರಾಭಿಷೇಕಕ್ಕಾಗಿ ಬಳಸ್ತೀವಿ, ನೈವೇದ್ಯಕ್ಕಾಗಿ ಬಳಸ್ತೀವಿ. ನಮ್ಮ ಆರೋಗ್ಯ ಸದೃಢವಾಗಿರಬೇಕು ಅಂತಂದ್ರೆ ಹಾಲನ್ನ ಸೇವಿಸ್ತೀವಿ, ಇತ್ಯಾದಿ ಇತ್ಯಾದಿ ವಿಚಾರಗಳ ಪರಿಕಲ್ಪನೆ ಇದೆ. ಅಂತ ಹಾಲಲ್ಲೂ ಕೂಡ ಈಗ ನಾನ್ ವೆಜ್ ಮಿಕ್ಸ್ ಆಗ್ತಾ ಇದೆ. ಆ ಹಸು ನಾನ್ ವೆಜ್ ತಿಂದು ನಮಗೆ ಹಾಲನ್ನ ಕೊಡುತ್ತೆ. ಇವೆಲ್ಲ ಕೇಳೋಕೆ ವಿಚಿತ್ರ ಆಗಿದೆ, ನಿಮ್ ಜೊತೆ ಮಾತಾಡೋಕ್ಕೂ ವಿಚಿತ್ರ ಅನಿಸ್ತಾ ಇದೆ. ಹೇಗೆ ಸರ್ ಈ ಪರಿಕಲ್ಪನೆ? ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಶ್ರೀಪಾದ್, ಇದನ್ನ 2-3 ವಿಭಾಗದಲ್ಲಿ ಮಾಡೋಣ. ವಿಜ್ಞಾನ, ಸಾಮಾಜಿಕ, ಧಾರ್ಮಿಕ. ಮೊದಲು ವಿಜ್ಞಾನ ತಗೋಣ. 1990ರ ದಶಕದಲ್ಲಿ ಇಂಗ್ಲೆಂಡ್ ಅಲ್ಲಿ ಒಂದು ಜಡ್ ಆಯಿತು, ಕಾಲ್ಡ್ BSC, ಬೋವೈನ್ ಸ್ಪಾಂಜಿಫಾರ್ಮ್ ಎನ್ಕೆಫಲೋಪತಿ ಅಂತ ಹೇಳಿ. ಎಲ್ಲ ಪ್ರಾಣಿಗಳಲ್ಲಿ ಅಂದ್ರೆ ಹಾಲು ಕೊಡತಕ್ಕಂತ ಹಸುಗಳಲ್ಲಿ ಈ ದೊಡ್ಡ ಜಡ್ಡ ಆಗ್ತಿದ್ದು 1990 ದಶಕದ ಇಂಗ್ಲೆಂಡ್ ಅಲ್ಲಿ. ಆದ್ರೆ ಮುಂದೆ WHO ಏನ್ ಹೇಳಿತು, ಇದು ಹಾಲಿನಿಂದ ಪ್ರಸಾರ ಆಗತಕ್ಕಂತಹ ಬೇನೆ ಅಲ್ಲ. ಮುಂದೆ ಅದು ಬೇನೇನು ಹೋಯಿತು, ಅದರ ಬಗ್ಗೆ ಡಿಸ್ಕಷನ್ ಹೋಯಿತು. ಇದು ವೈಜ್ಞಾನಿಕ ನಂಬರ್ 1. ನಂಬರ್ 2, ಭಾರತದಲ್ಲಿ ಧಾರ್ಮಿಕ ಮತ್ತು ಭಾವನಾತ್ಮಕ ಹಿನ್ನೆಲೆ ಇಷ್ಟು ಸ್ಟ್ರಾಂಗ್ ಇದೆಯಲ್ಲ, ಇದು ವೇದಕಾಲ ಪುರಾಣದಿಂದ ಬಂದದ್ದು ನಮ್ದು. ಈಗ ನೀವು ಹೇಳಿದ ಹಾಗೆ ಒಂದು ಗೋಮಾತೆ ಅಂತಕ್ಕಂಥದ್ದು. ಆದರೆ ವೈಜ್ಞಾನಿಕವಾಗಿ ಅಲ್ಲಿ ಏನು ಕೊಡ್ತಾರೆ ಹಸುಗಳಿಗೆ ಅಂದ್ರೆ, ಇದು ಕುದುರೆ, ಕತ್ತೆ, ನಾಯಿ, ಚಿಕನ್, ಇದರ ಎಲ್ಲರ ಮಾಂಸವನ್ನ, ರಕ್ತವನ್ನ, ಎಲುಬಿನಿಂದ ತೆಗೆದಂತಹ ಎಕ್ಸ್ಟ್ರಾಕ್ಟ್ ಅನ್ನ ಅಮೆರಿಕಾದಲ್ಲಿ ಕೊಡ್ತಾರೆ. ಇನ್ನು ನಮಗೆ ಅದಕ್ಕೆ ಡಿಫರೆನ್ಸ್ ಏನು? ಅದರಿಂದ ತಯಾರಾಗತಕ್ಕಂಥ ಹಾಲಲ್ಲಿ ಒಂದೇ ಒಂದು ಪಾಸಿಬಿಲಿಟಿ ಅಂದರೆ ಕಾಂಟ್ಯಾಮಿನೆಂಟ್ಸ್ ಅಂತೇವೆ ನಾವು, ಹೆವಿ ಮೆಟಲ್ ಕಾಂಟ್ಯಾಮಿನೆಂಟ್ಸ್. ಅದಕ್ಕೆ ಪ್ರಾಣಿಗೆ ಕೊಟ್ಟಂತ, ಹಸುಗಳಿಗೆ ಕೊಟ್ಟಂತ ಆಂಟಿಬಯೋಟಿಕ್ಸ್ ರಕ್ತದಲ್ಲಿ ಬರುತ್ತಾ, ಆ ಕಾಂಟ್ಯಾಮಿನೇಷನ್ ಬಿಟ್ರೆ ಸೈಂಟಿಫಿಕಲಿ ಆ ಹಾಲೇನದೆ ಅದಕ್ಕೇನು ನೀವು ಮಾಂಸಾಹಾರಿ ಹಾಲು ಅಂತೀರಿ, ಬಹಳ ವಿಶೇಷವಾದಂತಹ ಫರಕಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ನಾವು ರಿಯಲೈಸ್ ಮಾಡೋದು. ಆದರೆ ಭಾರತ ನಿಂತಿರೋದೇ, ಅಕಾರ್ಡಿಂಗ್ ಟು SBI, ನಮ್ಮ ಭಾರತದಲ್ಲಿ ಡೇರಿ ಉತ್ಪನ್ನ 1,03,000 ಕೋಟಿ ನಮ್ಮಲ್ಲಿ ಅದು ಡೇರಿ ಬಿಸಿನೆಸ್ ಇದೆ. ಆ ರೈತರಿಗೆ, ಆ ಹಾಲು ಮ್ಯಾನುಫ್ಯಾಕ್ಚರ್ ಮಾಡತಕ್ಕಂತಹ ಒಂದು ಇಂಡಸ್ಟ್ರಿಗೆ ದೊಡ್ಡ ಆಘಾತ ಆಗತ್ತೆ. ಅಮೆರಿಕಾದಂಗ ಆರ್ಡರ್ಲಿ ಸಿಸ್ಟಮ್ ಇಂಡಿಯಾದಲ್ಲಿ ಇಲ್ಲ. ಅದು ನಂಬರ್ 1. ನಂಬರ್ 2, 70%ಗಿಂತ ಹೆಚ್ಚು ವೆಜಿಟೇರಿಯನ್ ಇದ್ದಾರೆ. ಹಿಂದೂಸ್, ಜೈನ್ಸ್, ಮೆನಿ ಶೇಕ್ಸ್, ಬಹಳ ಜನ, ಇನ್ನಿತರ ಜನರು ಕೂಡ. ಹಾಲಂದ ಕೂಡಲೇ ಈವನ್ ನಾನ್ ವೆಜ್ ತಿನ್ನೋರು ಕೂಡ ಈ ಹಾಲು ನಾನ್ ವೆಜ್ ಸ್ವರತ್ಲೆ ಬಂದೈತೆ ಅಂದ್ರೆ ಬೇಡ ಅಂತಾರೆ. ಸೊ ಆ ಒಂದು ಭಾವನೆ, ಮಿಲ್ಕ್ ಮೀನ್ಸ್ ವೆಜಿಟೇರಿಯನ್, ಮಿಲ್ಕ್ ಮೀನ್ಸ್ ಗುಡ್ ಫಾರ್ ಹೆಲ್ತ್. ಈ ಕಾನ್ಸೆಪ್ಟ್ನಿಂದ ನಮ್ಮ ಇಂಡಿಯಾದಲ್ಲಿ ಪ್ರಾಣಿಗಳನ್ನು ತಿನ್ನಿಸಿದಂತಹ ಹಸುವಿನ ಹಾಲನ್ನ ನೋವೇ ಇಂಡಿಯಾ ವಿಲ್ ಆಕ್ಸೆಪ್ಟ್ ಇಟ್. ಮಾನ್ಯ ಮೋದಿಜಿಯವರು ಮತ್ತು ಅವರ ಕಮಿಟಿ ಏನದೆ, ಇದು ಬಹಳ ಒಂದು ಒಳ್ಳೆಯ ನಿರ್ಣಯವನ್ನು ತಗೊಂಡಿದೆ. ತಿಳ್ಕೊಳ್ಳಿ, ಈಗ ನಮ್ಮ FSSAI, ನಮ್ದೇನದ FSSAI ಅಂತ ಏನದೆ, ಈ ಫುಡ್ ಅಥಾರಿಟಿ ಆಫ್ ಇಂಡಿಯಾ, ಅದು ನ್ಯಾಚುರಲಿ ಇಟ್ ಇಸ್ ಬೌಂಡ್ ಬೈ ಸೆಂಟ್ರಲ್ ಗವರ್ಮೆಂಟ್ ರೂಲ್ಸ್. ಯಾವುದೋ ಒಂದು ಪ್ರೆಷರಿಗೆ ಬಿದ್ದು ನಾಳೆ ಆಯ್ತು ಕಳಿಸಿ ಅಂತಂದ್ರು, ಯಾರು ಕುಡಿಬೇಕು ಆ ಹಾಲನ್ನ? ಇಟ್ಸ್ ಅ ವೇಸ್ಟ್. ದ ಡೀಲ್ ಈಸ್ ಅ ವೇಸ್ಟ್ ಅಂಡ್ ಇಟ್ ವಿಲ್ ಕ್ರಿಯೇಟ್ ಇಲ್ ವಿಲ್
ಅಮೆರಿಕ ಮತ್ತು ನಮ್ಮ ನಡುವೆ ಸ್ವಲ್ಪ ಭಾವನಾತ್ಮಕ ಸಂಬಂಧ ಕೂಡ ಕೆಡೋ ಚಾನ್ಸ್ ಇದೆ. ಹೀಗಾಗಿ ಸೆಂಟ್ರಲ್ ಗವರ್ಮೆಂಟ್ ಮತ್ತು ಮಾನ್ಯ ಮೋದಿಜಿಯವರ ಒಂದು ಏನು ಡಿಸಿಷನ್ ಇದೆ, ಬಹಳ ವೆಲ್ಕಮಿಂಗ್ ಡಿಸಿಷನ್ ಇದೆ. ವಿ ಆರ್ ನಾಟ್ ಗೆಟಿಂಗ್ ಎನಿ ಮಿಲ್ಕ್ ಫ್ರಮ್ ಕೌಸ್ ದಟ್ ಆರ್ ಫೆಡ್ ಆನ್ ಆನಿಮಲ್ಸ್. ಎಸ್ ಸರ್, ಎಸ್ ಸರ್. ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಈಗ ಎಕ್ಸ್ಪರ್ಟ್ಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಜಿ.ಬಿ. ಸತ್ತೂರ್ ಅವರು ಹುಬ್ಬಳ್ಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತ್ತೂರ್ ಸರ್, ನಮಸ್ಕಾರ. ನಮಸ್ಕಾರ ಶ್ರೀಪಾದ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಇನ್ನ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಪವನ್ ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪವನ್ ಸರ್, ನಮಸ್ಕಾರ, ಗುಡ್ ಮಾರ್ನಿಂಗ್. ಮುಂದಿನ ಭಾಗದಲ್ಲಿ ನಾನು ಈ ವಿಚಾರವಾಗಿ ರೈತ ಮುಖಂಡರನ್ನ ಮಾತಾಡಿಸ್ತೀನಿ, ಧಾರ್ಮಿಕ ಚಿಂತಕರನ್ನು ಕೂಡ ಮಾತಾಡಿಸ್ತೀನಿ. ಮೊದಲನೇದಾಗಿ ನಾನು ಡಾಕ್ಟರ್ ಸತ್ತೂರ್ ಅವರ ಹತ್ರ ಹೋಗ್ತೀನಿ. ಸತ್ತೂರ್ ಸರ್, ಈಗ ನಾನ್ ವೆಜ್ ಹಾಲು ಅನ್ನುವಂತ ಕಾನ್ಸೆಪ್ಟ್ ಕೇಳಿದ ತಕ್ಷಣ ನಮ್ಮ ವ್ಯೂವರ್ಸ್ಗೆ ಒಂದು ರೀತಿ ಆಶ್ಚರ್ಯ ಮನೆ ಮಾಡುತ್ತೆ. ಏನಿದು ನಾನ್ ವೆಜ್ ಹಾಲು? ನಮ್ಮಲ್ಲಿ ಯಾವ ರೀತಿಯ ಪರಿಕಲ್ಪನೆ ಇದೆ? ಹಾಲು ಅಂತಂದ್ರೇನೆ ಶುದ್ಧ, ಗೋಮಾತೆಯಿಂದ ಬರುವಂತಹ ಕ್ಷೀರ, ಇದು ದೇವರಿಗೆ ಪ್ರಿಯವಾದಂತದ್ದು. ನಾವು ಕ್ಷೀರಾಭಿಷೇಕಕ್ಕಾಗಿ ಬಳಸ್ತೀವಿ, ನೈವೇದ್ಯಕ್ಕಾಗಿ ಬಳಸ್ತೀವಿ. ನಮ್ಮ ಆರೋಗ್ಯ ಸದೃಢವಾಗಿರಬೇಕು ಅಂತಂದ್ರೆ ಹಾಲನ್ನ ಸೇವಿಸ್ತೀವಿ, ಇತ್ಯಾದಿ ಇತ್ಯಾದಿ ವಿಚಾರಗಳ ಪರಿಕಲ್ಪನೆ ಇದೆ. ಅಂತ ಹಾಲಲ್ಲೂ ಕೂಡ ಈಗ ನಾನ್ ವೆಜ್ ಮಿಕ್ಸ್ ಆಗ್ತಾ ಇದೆ. ಆ ಹಸು ನಾನ್ ವೆಜ್ ತಿಂದು ನಮಗೆ ಹಾಲನ್ನ ಕೊಡುತ್ತೆ. ಇವೆಲ್ಲ ಕೇಳೋಕೆ ವಿಚಿತ್ರ ಆಗಿದೆ, ನಿಮ್ ಜೊತೆ ಮಾತಾಡೋಕ್ಕೂ ವಿಚಿತ್ರ ಅನಿಸ್ತಾ ಇದೆ. ಹೇಗೆ ಸರ್ ಈ ಪರಿಕಲ್ಪನೆ? ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಶ್ರೀಪಾದ್, ಇದನ್ನ 2-3 ವಿಭಾಗದಲ್ಲಿ ಮಾಡೋಣ. ವಿಜ್ಞಾನ, ಸಾಮಾಜಿಕ, ಧಾರ್ಮಿಕ. ಮೊದಲು ವಿಜ್ಞಾನ ತಗೋಣ. 1990 ದಶಕದಲ್ಲಿ ಇಂಗ್ಲೆಂಡ್ ಅಲ್ಲಿ ಒಂದು ಜಡ್ಡಾಯಿತು, ಕಾಲ್ಡ್ BSC, ಬೋವೈನ್ ಸ್ಪಾಂಜಿಫಾರ್ಮ್ ಎನ್ಕೆಫಲೋಪತಿ ಅಂತ ಹೇಳಿ. ಎಲ್ಲ ಪ್ರಾಣಿಗಳಲ್ಲಿ ಅಂದ್ರೆ ಹಾಲು ಕೊಡ್ತಕ್ಕಂಥ ಹಸುಗಳಲ್ಲಿ ಈ ದೊಡ್ಡ ಜಡ್ಡ ಆಗ್ತಿದ್ದು 1990 ದಶಕದ ಇಂಗ್ಲೆಂಡ್ ಅಲ್ಲಿ. ಆದ್ರೆ ಮುಂದೆ WHO ಏನ್ ಹೇಳಿತು, ಇದು ಹಾಲಿನಿಂದ ಪ್ರಸಾರ ಆಗತಕ್ಕಂತಹ ಬೇನೆ ಅಲ್ಲ. ಮುಂದೆ ಅದು ಬೇನೇನು ಹೋಯ್ತು, ಅದರ ಬಗ್ಗೆ ಡಿಸ್ಕಷನ್ ಹೋಯ್ತು. ಇದು ವೈಜ್ಞಾನಿಕ ನಂಬರ್ 1. ನಂಬರ್ 2, ಭಾರತದಲ್ಲಿ ಧಾರ್ಮಿಕ ಮತ್ತು ಭಾವನಾತ್ಮಕ ಹಿನ್ನೆಲೆ ಇಷ್ಟು ಸ್ಟ್ರಾಂಗ್ ಇದೆಯಲ್ಲ, ಇದು ವೇದಕಾಲ ಪುರಾಣದಿಂದ ಬಂದದ್ದು ನಮ್ದು. ಈಗ ನೀವು ಹೇಳಿದ ಹಾಗೆ ಒಂದು ಗೋಮಾತೆ ಅಂತಕ್ಕಂಥದ್ದು. ಆದರೆ ವೈಜ್ಞಾನಿಕವಾಗಿ ಅಲ್ಲಿ ಏನು ಕೊಡ್ತಾರೆ ಹಸುಗಳಿಗೆ ಅಂದ್ರೆ, ಇದು ಕುದುರೆ, ಕತ್ತೆ, ನಾಯಿ, ಚಿಕನ್, ಇದರ ಎಲ್ಲರ ಮಾಂಸವನ್ನ, ರಕ್ತವನ್ನ, ಎಲುಬಿನಿಂದ ತೆಗೆದಂತಹ ಎಕ್ಸ್ಟ್ರಾಕ್ಟ್ ಅನ್ನ ಅಮೆರಿಕಾದಲ್ಲಿ ಕೊಡ್ತಾರೆ. ಇನ್ನು ನಮಗೆ ಅದಕ್ಕೆ ಡಿಫರೆನ್ಸ್ ಏನು? ಅದರಿಂದ ತಯಾರಾಗ್ತಕ್ಕಂಥ ಹಾಲಲ್ಲಿ ಒಂದೇ ಒಂದು ಪಾಸಿಬಿಲಿಟಿ ಅಂದರೆ ಕಾಂಟ್ಯಾಮಿನೆಂಟ್ಸ್ ಅಂತೇವೆ ನಾವು, ಹೆವಿ ಮೆಟಲ್ ಕಾಂಟ್ಯಾಮಿನೆಂಟ್ಸ್. ಅದಕ್ಕೆ ಪ್ರಾಣಿಗೆ ಕೊಟ್ಟಂತ, ಹಸುಗಳಿಗೆ ಕೊಟ್ಟಂತ ಆಂಟಿಬಯೋಟಿಕ್ಸ್ ರಕ್ತದಲ್ಲಿ ಬರುತ್ತಾ, ಆ ಕಾಂಟ್ಯಾಮಿನೇಷನ್ ಬಿಟ್ರೆ ಸೈಂಟಿಫಿಕಲಿ ಆ ಹಾಲೇನದೆ ಅದಕ್ಕೇನು ನೀವು ಮಾಂಸಾಹಾರಿ ಹಾಲು ಅಂತೀರಿ, ಬಹಳ ವಿಶೇಷವಾದಂತಹ ಫರಕಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ನಾವು ರಿಯಲೈಸ್ ಮಾಡೋದು. ಆದರೆ ಭಾರತ ನಿಂತಿರೋದೇ, ಅಕಾರ್ಡಿಂಗ್ ಟು SBI, ನಮ್ಮ ಭಾರತದಲ್ಲಿ ಡೇರಿ ಉತ್ಪನ್ನ 1,03,000 ಕೋಟಿ ನಮ್ಮಲ್ಲಿ ಅದು ಡೇರಿ ಬಿಸಿನೆಸ್ ಇದೆ. ಆ ರೈತರಿಗೆ, ಆ ಹಾಲು ಮ್ಯಾನುಫ್ಯಾಕ್ಚರ್ ಮಾಡತಕ್ಕಂತಹ ಒಂದು ಇಂಡಸ್ಟ್ರಿಗೆ ದೊಡ್ಡ ಆಘಾತ ಆಗತ್ತೆ. ಅಮೆರಿಕಾದಂಗ ಆರ್ಡರ್ಲಿ ಸಿಸ್ಟಮ್ ಇಂಡಿಯಾದಲ್ಲಿ ಇಲ್ಲ. ಅದು ನಂಬರ್ 1. ನಂಬರ್ 2, 70% ಹೆಚ್ಚು ವೆಜಿಟೇರಿಯನ್ ಇದ್ದಾರೆ. ಹಿಂದೂಸ್, ಜೈನ್ಸ್, ಮೆನಿ ಶೇಕ್ಸ್, ಬಹಳ ಜನ, ಇನ್ನಿತರ ಜನರು ಕೂಡ. ಹಾಲಂದ ಕೂಡಲೇ ಈವನ್ ನಾನ್ ವೆಜ್ ತಿನ್ನೋರು ಕೂಡ ಈ ಹಾಲು ನಾನ್ ವೆಜ್ ಸುರತ್ಲೆ ಬಂದೈತೆ ಅಂದ್ರೆ ಬೇಡ ಅಂತಾರೆ. ಸೊ ಆ ಒಂದು ಭಾವನೆ, ಮಿಲ್ಕ್ ಮೀನ್ಸ್ ವೆಜಿಟೇರಿಯನ್, ಮಿಲ್ಕ್ ಮೀನ್ಸ್ ಗುಡ್ ಫಾರ್ ಹೆಲ್ತ್. ಈ ಕಾನ್ಸೆಪ್ಟ್ನಿಂದ ನಮ್ಮ ಇಂಡಿಯಾದಲ್ಲಿ ಪ್ರಾಣಿಗಳನ್ನು ತಿನ್ನಿಸಿದಂತಹ ಹಸುವಿನ ಹಾಲನ್ನ ನೋವೇ ಇಂಡಿಯಾ ವಿಲ್ ಆಕ್ಸೆಪ್ಟ್ ಇಟ್. ಮಾನ್ಯ ಮೋದಿಜಿಯವರು ಮತ್ತು ಅವರ ಕಮಿಟಿ ಏನದೆ, ಇದು ಬಹಳ ಒಂದು ಒಳ್ಳೆಯ ನಿರ್ಣಯವನ್ನು ತಗೊಂಡಿದೆ. ತಿಳ್ಕೊಳ್ಳಿ, ಈಗ ನಮ್ಮ FSSAI, ನಮ್ದೇನದ FSSAI ಅಂತ ಏನದೆ, ಈ ಫುಡ್ ಅಥಾರಿಟಿ ಆಫ್ ಇಂಡಿಯಾ, ಅದು ನ್ಯಾಚುರಲಿ ಇಟ್ ಇಸ್ ಬೌಂಡ್ ಬೈ ಸೆಂಟ್ರಲ್ ಗವರ್ಮೆಂಟ್ ರೂಲ್ಸ್.
ಯಾವುದೋ ಒಂದು ಪ್ರೆಷರಿಗೆ ಬಿದ್ದು ನಾಳೆ ಆಯ್ತು ಕಳಿಸಿ ಅಂತಂದ್ರು, ಯಾರು ಕುಡಿಬೇಕು ಆ ಹಾಲನ್ನ? ಇಟ್ಸ್ ಅ ವೇಸ್ಟ್. ದ ಡೀಲ್ ಈಸ್ ಅ ವೇಸ್ಟ್ ಅಂಡ್ ಇಟ್ ವಿಲ್ ಕ್ರಿಯೇಟ್ ಇಲ್ ವಿಲ್. ಅಮೆರಿಕ ಮತ್ತು ನಮ್ಮ ನಡುವೆ ಸ್ವಲ್ಪ ಭಾವನಾತ್ಮಕ ಸಂಬಂಧ ಕೂಡ ಕೆಡೋ ಚಾನ್ಸ್ ಇದೆ. ಹೀಗಾಗಿ ಸೆಂಟ್ರಲ್ ಗವರ್ಮೆಂಟ್ ಮತ್ತು ಮಾನ್ಯ ಮೋದಿಜಿಯವರ ಒಂದು ಏನು ಡಿಸಿಷನ್ ಇದೆ, ಬಹಳ ವೆಲ್ಕಮಿಂಗ್ ಡಿಸಿಷನ್ ಇದೆ. ವಿ ಆರ್ ನಾಟ್ ಗೆಟಿಂಗ್ ಎನಿ ಮಿಲ್ಕ್ ಫ್ರಮ್ ಕೌಸ್ ದಟ್ ಆರ್ ಫೆಡ್ ಆನ್ ಅನಿಮಲ್ಸ್. ಎಸ್ ಸರ್.